ಓಂ ನಮೋ ವೆಂಕಟೇಶಾಯ ನಮಃ. ನಮ್ಮ ಪ್ರತಿಯೊಬ್ಬ ವಾಹಿನಿಯ ವೀಕ್ಷಕರಿಗೆ ಆ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವಿರಲಿ. ನಮ್ಮ ವೃಷಭರಾಶಿಯವರ ಜೀವನ ಹೊರಗಿನಿಂದ ನೋಡಿದರೆ ಸಾಮಾನ್ಯವಾಗಿರುತ್ತದೆ, ಆದರೆ ಒಳಗಿನಿಂದ ನೋಡಿದರೆ ಅದೊಂದು ದೊಡ್ಡ ಹೋರಾಟವಾಗಿರುತ್ತದೆ. ನೀವು ದಿನವೂ ಶ್ರಮ ಮಾಡುತ್ತೀರಿ, ಆದರೆ ಅದರ ಫಲ ತಕ್ಷಣ ಸಿಗುವುದಿಲ್ಲ. ಇತರರು ಕಡಿಮೆ ಶ್ರಮದಲ್ಲಿ ಮುಂದೆ ಹೋಗುತ್ತಿರುವಂತೆ ಕಾಣುತ್ತದೆ, ಆದರೆ ನೀವು ಮಾತ್ರ ನಿಧಾನವಾಗಿ ನಡೆಯುತ್ತಿರುವಂತೆ ಅನಿಸುತ್ತದೆ. ಈ ಕಾರಣಕ್ಕೆ ಕೆಲವೊಮ್ಮೆ ನಿಮ್ಮ ಮನಸ್ಸು ಕುಗ್ಗುತ್ತದೆ. ನನ್ನ ಜೀವನ ಯಾವಾಗ ಬದಲಾಗುತ್ತದೆ ಅನ್ನೋ ಪ್ರಶ್ನೆ ಬರುತ್ತದೆ. ಆದರೆ ಒಂದು ಸತ್ಯ ನಿಮಗೆ ಗೊತ್ತಿರಬೇಕು. ವೃಷಭರಾಶಿಯವರ ಗೆಲುವು ತಡವಾಗುತ್ತದೆ, ಆದರೆ ಅದು ಶಾಶ್ವತವಾಗಿರುತ್ತದೆ. ನೀವು ತುಂಬಾ ಒಳ್ಳೆಯ ಮನಸ್ಸಿನವರು, ಯಾರಿಗೂ ನೋವು ಕೊಡಲು ಇಷ್ಟಪಡುವುದಿಲ್ಲ. ಆದರೆ ಕೆಲವೊಮ್ಮೆ ಅದೇ ಒಳ್ಳೆಯತನ ನಿಮ್ಮ ದುರ್ಬಲತೆಯಾಗುತ್ತದೆ. ಜನರು ನಿಮ್ಮನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಹಣಕಾಸಿನ ಸಮಸ್ಯೆ ನಿಮ್ಮ ಜೀವನದಲ್ಲಿ ಮರುಮರು ಬರುತ್ತದೆ. ಬಿಸ್ನೆಸ್ನಲ್ಲಿ ಲಾಸ್ ಆಗುತ್ತದೆ. ನೀವು ಮಾಡಿದ ಹಣ ಉಳಿಯುವುದಿಲ್ಲ. ಎಲ್ಲಿ ಹೋದರೂ ಖರ್ಚು ಹೆಚ್ಚಾಗುತ್ತದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಗುರುಗ್ರಹದ ಬಲ ಕಡಿಮೆ ಇರುವುದು. ಗುರುಬಲ ಕಡಿಮೆ ಇದ್ದರೆ ಹಣ ನಿಲ್ಲುವುದಿಲ್ಲ, ಅವಕಾಶಗಳು ಕೈತಪ್ಪುತ್ತವೆ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ಬರುವುದಿಲ್ಲ. ಆದರೆ ಭಯಪಡುವ ಅಗತ್ಯ ಇಲ್ಲ. ಈ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ಇದೆ. ಪ್ರತಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ನಿಮ್ಮ ದಿನವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸಿ. ಓಂ ಗುರವೇ ನಮಃ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಇದು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ತರುತ್ತದೆ. ಗುರುವಾರ ಹಳದಿ ಬಟ್ಟೆ ಧರಿಸಿ. ಹಳದಿ ಬಣ್ಣ ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಹಳದಿ ಕಡಲೆ ಅಥವಾ ಬಾಳೆಹಣ್ಣು ದಾನ ಮಾಡಿ. ಇದು ಗುರುಗ್ರಹದ ಕೃಪೆ ಪಡೆಯಲು ಸಹಾಯ ಮಾಡುತ್ತದೆ. ಪ್ರತಿ ಗುರುವಾರ ದೇವಸ್ಥಾನಕ್ಕೆ ಹೋಗಿ ದಕ್ಷಿಣಾಮೂರ್ತಿ ದೇವರನ್ನು ಭಕ್ತಿಯಿಂದ ಪೂಜಿಸಿ. ವಿಷ್ಣು ದೇವಸ್ಥಾನದಲ್ಲಿ ತುಳಸಿ ಅರ್ಚನೆ ಮಾಡಿ. ನಿಮ್ಮ ಮನಸ್ಸಿಗೆ ಶಾಂತಿ ಬರುತ್ತದೆ. ನವಗ್ರಹ ದೇವಸ್ಥಾನದಲ್ಲಿ ಗುರುಗ್ರಹಕ್ಕೆ ದೀಪ ಹಚ್ಚಿ. ಇದು ನಿಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡುತ್ತದೆ. ಇಗೋ ನಿಮ್ಮ ಜೀವನದಲ್ಲಿ ಹೇಗೆ ಇರಬೇಕು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಮ್ಮೆ ಯೋಚಿಸಿ ಮತ್ತೆ ಯೋಚಿಸಿ. ಹಣವನ್ನು ಖರ್ಚು ಮಾಡುವ ಮೊದಲು ಅದರ ಅವಶ್ಯಕತೆ ಇದೆನಾ ಎಂದು ಪರಿಶೀಲಿಸಿ. ಹೊಸ ಬಿಸ್ನೆಸ್ ಶುರು ಮಾಡುವಾಗ ಅನುಭವಿಗಳ ಸಲಹೆ ತೆಗೆದುಕೊಳ್ಳಿ. ಯಾರ ಮೇಲಾದರೂ ಅಂಧ ನಂಬಿಕೆ ಇಡಬೇಡಿ. ನಂಬಿಕೆ ಇಡುವ ಮೊದಲು ಪರೀಕ್ಷಿಸಿ. ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಆತ್ಮಾವಲೋಕನಕ್ಕೆ ಕೊಡಿ. ನಿಮ್ಮ ರಾಶಿ ಭವಿಷ್ಯ, ಜ್ಯೋತಿಷ್ಯ ಪರಿಹಾರಗಳು ಮತ್ತು ಜೀವನ ಮಾರ್ಗದರ್ಶನಕ್ಕಾಗಿ ಈಗಲೇ ಜ್ಯೋತಿಷ್ಯ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಮಾಡಿ. ಪ್ರತಿದಿನ ಹೊಸ ವಿಡಿಯೋಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ. ನಿಮ್ಮ ತಪ್ಪುಗಳನ್ನು ನೀವು ಗುರುತಿಸಿ. ಇಗೋ ನೀವು ಹೇಗೆ ಇರಬಾರದು. ಹಠದಿಂದ ನಡೆದುಕೊಳ್ಳಬೇಡಿ. ನಾನು ಹೇಳಿದುದೇ ಸರಿ ಅನ್ನೋ ಮನೋಭಾವ ಬಿಡಿ. ಬೇಗನೆ ಹಣ ಬರುತ್ತದೆ ಅನ್ನೋ ಆಸೆಗೆ ಬೀಳಬೇಡಿ. ಅದು ನಿಮ್ಮನ್ನು ಇನ್ನಷ್ಟು ಕಷ್ಟಕ್ಕೆ ತಳ್ಳುತ್ತದೆ. ಬೇಗನೆ ನಿರಾಶರಾಗಬೇಡಿ. ನಿಮ್ಮ ಸಮಯ ನಿಧಾನವಾಗಿ ಬರುತ್ತಿದೆ. ವೃಷಭ ರಾಶಿಯವರ ಜೀವನ ಒಂದು ಮರದಂತೆ. ಮೊದಲು ಬೇರು ಗಟ್ಟಿಯಾಗುತ್ತದೆ, ನಂತರ ನಿಧಾನವಾಗಿ ಅದು ಬೆಳೆದು ದೊಡ್ಡ ಮರವಾಗುತ್ತದೆ. ಅದಾದ ಮೇಲೆ ಅದಕ್ಕೆ ನೆರಳು, ಫಲ ಎಲ್ಲವೂ ಬರುತ್ತವೆ. ಇವತ್ತು ನೀವು ನೋವು ಅನುಭವಿಸುತ್ತಿದ್ದೀರಾ, ನಾಳೆ ನೀವು ಸಂತೋಷವನ್ನು ಅನುಭವಿಸುತ್ತೀರಿ. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ಒಂದು ದಿನ ಅದು ದೊಡ್ಡ ಫಲ ನೀಡುತ್ತದೆ. ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ನಿಮ್ಮ ಜೀವನ ಬದಲಾವಣೆಯಾಗುವುದು ಖಚಿತ. ಪ್ರತಿದಿನ ಹೊಸ ಅವಕಾಶ ಇದೆ. ಅದನ್ನು ಗುರುತಿಸಿ ಬಳಸಿಕೊಳ್ಳಿ. ನಿಮ್ಮ ಸಮಯ ದೂರದಲ್ಲಿಲ್ಲ, ಇದು ಶುರುವಾಗುತ್ತಿದೆ. ಇವತ್ತು ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರ ನಾಳೆ ನಿಮ್ಮ ದೊಡ್ಡ ಗೆಲುವಿಗೆ ಕಾರಣವಾಗುತ್ತದೆ. ಆದ್ದರಿಂದ ಇಂದಿನಿಂದಲೇ ಬದಲಾವಣೆ ಪ್ರಾರಂಭಿಸಿ. ನಿಮ್ಮ ಜೀವನವನ್ನು ನಿಮ್ಮ ಕೈಯಲ್ಲಿ ಹಿಡಿಯಿರಿ. ಇನ್ನೂ ಇಂತಹ ಜ್ಯೋತಿಷ್ಯ ಮಾಹಿತಿ ಮತ್ತು ರಾಶಿ ಭವಿಷ್ಯ ಬೇಕಾದರೆ ಜ್ಯೋತಿಷ್ಯ ದರ್ಶನ ಚಾನಲ್ ಅನ್ನು ಫಾಲೋ ಮಾಡಿ.